ಮತ್ತೆ ಏನು ಹಲವಾರು ಆರ್ಥಿಕತೆಗಳನ್ನು ನಮ್ಮ ರೈತರಿಗೆ ನಮ್ಮ ಸಹೋದ್ಯೋಗಿ ಜಯಪ್ಪ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಪ್ರದೇಶದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದೆ ಅಂತ ರೈತ ಬಂಧುಗಳೇ, ನಿಮ್ಮೆಲ್ಲರಿಗೂ ಒಂದು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮತ್ತು ನಮ್ಮ ಮುಂದೆ ಇರತಕ್ಕಂಥ ಸಮಸ್ಯೆಗಳೇನು, ಅವಕಾಶಗಳೇನು, ಇವುಗಳ ಬಗ್ಗೆ ಒಂದು ದಿನದ ವಿಚಾರ ವಿನಿಮಯ, ತಾಂತ್ರಿಕತೆಗಳ ವಿನಿಯೋಗ ಈ ಕುರಿತು ನಮ್ಮ ಸಂಘಟಕರಾದ ಮಾರುತಿ ಪ್ರಸಾದ್ ಮತ್ತು ಹರೀಶ್ ಅವರು ಈ ಯೋಜನೆಯನ್ನು ಮಾಡಿದ್ದಾರೆ. ಇದು ಕೇವಲ ಒಂದು 10-15 ದಿನಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಸಂಘಟನೆ ವಿಚಾರ. ಅದರಲ್ಲೂ ಕೂಡ ಕೇವಲ ಒಂದು 2-3 ದಿನಗಳಲ್ಲಿ ಸುಮಾರು 100 ಜನ ರೈತರು ತಮ್ಮ ಭಾಗವಹಿಸಿಕೆಯನ್ನು ಆನ್ಲೈನ್ ಮುಖಾಂತರ ನೋಂದಾಯಿಸಿಕೊಂಡು ಇದನ್ನು ಭಾಗವಹಿಸಿದರೆ ಅಡಿಕೆ ಬೆಳೆ ಎಷ್ಟು ಮಟ್ಟಿಗೆ ರಾಜ್ಯದಲ್ಲಿ ವೃದ್ಧಿ ಆಗ್ತಾ ಇದೆ ಮತ್ತು ಇದರಲ್ಲಿ ಏನೆಲ್ಲ ಅವಕಾಶಗಳಿದ್ದಾವೆ ಅನ್ನುವಂಥ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ರೈತರು ಬಹಳಷ್ಟು ಆಸಕ್ತಿಯಿಂದ ಇಲ್ಲಿ ಬಂದಿದ್ದಾರೆ. ಈ ಮೊದಲು ಈ ಪ್ರಾಸ್ತಾವಿಕ ಭಾಷಣ ಮತ್ತು ನಮ್ಮ ಉದ್ಘಾಟಕರಾದ ಡಾಕ್ಟರ್ ವಿಷ್ಣುವರ್ಧನ್ ಸರ್ ನಮಗೆ ಮನವರಿಕೆ ಮಾಡಿಕೊಟ್ಟ ಹಾಗೆ ಸುಮಾರು 10 ವರ್ಷಗಳ ಹಿಂದೆ ಇದ್ದಂಥ ಒಂದು ಅಡಿಕೆ ವಿಸ್ತೀರ್ಣ ಕೇವಲ 2 ಲಕ್ಷ ಹೆಕ್ಟೇರ್. ಈ ಒಂದು 10 ವರ್ಷದಲ್ಲಿ ಅದು ಸುಮಾರು 7 ಲಕ್ಷ ಹೆಕ್ಟೇರ್ವರೆಗೂ ವಿಸ್ತೀರ್ಣ ವೃದ್ಧಿಯಾಗಿದೆ. ಇದರ ಅರ್ಥ ಏನಪ್ಪ ಅಂದರೆ ಪ್ರತಿ ವರ್ಷ ಈ ಒಂದು 10 ವರ್ಷಗಳಲ್ಲಿ 16% ವಿಸ್ತೀರ್ಣ ಮುಂದುವರಿತಾ ಹೋಗ್ತಾ ಇದೆ. ಇದೇ ರೀತಿ ಇನ್ನೊಂದು 10 ವರ್ಷ ಏನಾದರೂ ಮುಂದುವರಿತು ಅಂದರೆ ಬಹುಶಃ ಈಗ ನಾವು ನೋಡ್ತಾ ಇದ್ದಾರೆ ಈ ತರಕಾರಿಗಳಿಂದ ಟೊಮೆಟೊ ಆಗಿರಲಿ, ಚಿಲ್ಲಿ ಆಗಿರಲಿ, ಮತ್ತು ಹಣ್ಣಿನ ಬೆಳೆಗಳಾಗಲಿ, ಆಗಿರ್ತಕ್ಕಂಥ ಮಾವು ಆಗಿರಲಿ ಅಥವಾ ಬೇರೆ ಒಂದು ಟೆಕ್ನಿಕಲ್ ಕ್ರಾಪ್ಸು, ಅವರ ವಿಸ್ತೀರ್ಣ ನಿಜವಾಗಲೂ ಕಡಿಮೆ ಆಗಿ ಆ ಜಾಗವನ್ನು ಈ ಅಡಿಕೆಗೆ ತಗೊಳ್ಳುವಂಥ ಒಂದು ಸಂದರ್ಭಗಳು ಇದೆ. ಈ ಅಡಿಕೆ ಒಂದು ತರಬೇತಿ ಮತ್ತು ಸಂವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದನ್ನು ಬಹಳಷ್ಟು ವಿಚಾರ ಮಾಡಿ ಏನೆಲ್ಲ ನಮ್ಮ ರೈತರಿಗೆ ಅವಶ್ಯಕತೆ ಇದೆ, ಏನೆಲ್ಲ ತಾಂತ್ರಿಕತೆಗಳು ನಡೀತಾ ಇದ್ದಾವೆ, ಯಾವ ರೀತಿ ಅವರಿಗೆ ತಲುಪಿಸಬೇಕು, ಇದನ್ನು ಡಿಸೈಡ್ ಮಾಡಿ ಒಂದು 6 ಉಪನ್ಯಾಸಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ 2 ಉಪನ್ಯಾಸಗಳು ಏನಂದರೆ, ಒಂದು ಅಡಿಕೆಯಲ್ಲಿ ಆಗಿರತಕ್ಕಂಥ ಆವಿಷ್ಕಾರಗಳು, ಮುಖ್ಯವಾಗಿ CPCRI ಮತ್ತು ಸೆಂಟ್ರಲ್ ಯೂನಿವರ್ಸಿಟಿ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಸಲ್ಲಿ ಆಗಿರ್ತಕ್ಕಂಥದ್ದು. ಎರಡನೇದು ಮೈದಾನ ಪ್ರದೇಶದಲ್ಲಿ ಅಡಿಕೆ ಬೆಳೀತಾ ಇರ್ತಕ್ಕಂಥ ರೈತರ ಭಾವನೆಗಳೇನಿದ್ದಾವೆ, ಅವರು ಏನೆಲ್ಲ ಪ್ರೋಗ್ರೆಸ್ ಮಾಡಿದ್ದಾರೆ, ಏನೆಲ್ಲ ಆವಿಷ್ಕಾರಗಳನ್ನ ಮಾಡ್ಕೊಂಡಿದ್ದಾರೆ, ಇದನ್ನು ಕೂಡ ಒಂದು ಅವರ ನೇರವಾದ ಅನುಭವಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಳೋದ್ರ ಮುಖಾಂತರ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಹೋಗಲಾಡಿಸ್ತಕ್ಕಂಥ ಒಂದು ಕಾರ್ಯ ಇದರಲ್ಲಿ ಆಗಿದೆ. ಮತ್ತು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಮುಖ್ಯವಾಗಿ ನಮ್ಗೆ ಕಾಡುವಂಥದ್ದು ರೋಗ ಮತ್ತು ಪೀಡೆ ನಿರ್ವಹಣೆ. ಇದರಲ್ಲಿ ಸಮಗ್ರ ರೋಗ ಮತ್ತು ಪೀಡೆ ನಿರ್ವಹಣೆ ಏನಿದೆ, ಇದು ನಿಜವಾಗಲೂ ಒಂದು ಸುಸ್ಥಿರ ಅಡಿಕೆ ಬೆಳೆ ಅಥವಾ ಯಾವುದೇ ಒಂದು ಬೆಳೆ ಮಾಡಬೇಕಾದ್ರೆ ಉಪಯೋಗಕ್ಕೆ ಬರ್ತದೆ. ಒಂದನೇದು ಈ ಪೀಡೆ ಮತ್ತು ರೋಗ ನಿರ್ವಹಣೆ ಜೊತೆಗೆ ಇನ್ನೊಂದು ಮುಖ್ಯ ಘಟ್ಟ ಏನಪ್ಪ ಅಂದರೆ ಪೋಷಕಾಂಶಗಳ ನಿರ್ವಹಣೆ, ಅದರ ನೀರು ನಿರ್ವಹಣೆ ಕೂಡ ಸೇರುತ್ತೆ. ಈ 2 ಅಂಶಗಳನ್ನು ನಾವು ಒಂದು ಇಂಟಿಗ್ರೇಟೆಡ್ ಫಾರ್ಮಲ್ಲಿ ಅಥವಾ ಸಮಗ್ರವಾಗಿ ಅಭ್ಯಾಸ ಮಾಡಿ ಅದನ್ನು ಅಳವಡಿಸ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಲೂ ಯಾವುದೇ ಒಂದು ನಷ್ಟವನ್ನು ಆಗದಂತೆ ನಾವು ನೋಡ್ಬೋದು. ಈ ನಷ್ಟ ಅನ್ನೋದು ಅಂತ ಬಂದಾಗ ಬೇರೆ ಬೆಳೆಗಳಲ್ಲಿ ಏನಾಗುತ್ತೆ, ಹೆಚ್ಚು ಕಡಿಮೆ 10-20-30% ಈಲ್ಡು ಲಾಭ ನಮಗೆ ಗೊತ್ತಿದೆ. ಅದರಲ್ಲಿ
ಈ ಅಡಕೆನಲ್ಲಿ ಮೊದಲೇನಪ್ಪ ಅಂದರೆ ಸಾಂಪ್ರದಾಯಿಕವಾಗಿ ಎಲ್ಲಿ ಬೆಳೀತಾ ಇದ್ರು. ಉದಾಹರಣೆಗೆ ಮಲೆನಾಡು, ಅರೆಮಲೆನಾಡು, ಇಲ್ಲಿ ಕೂಡದೇ ಆದಂಥ ಒಂದಷ್ಟು ಕೀಟ ಮತ್ತು ರೋಗ ಬಾಧೆಗಳಿವೆ. ಯಾವಾಗ ಇದು ಬಯಲುಸೀಮೆಗೆ ಬಂದು ಇಲ್ಲಿ ಕೂಡ ಇಲ್ಲಿ ಬೇರೆ ಥರದಂಥ ಒಂದು ಕೀಟಗಳು ಮತ್ತು ಪೀಡೆಗಳು, ರೋಗಗಳು ಬಂದಿದ್ದಾವೆ. ಅಂದರೆ ನಾವು ಏನು ಅರ್ಥ ಮಾಡ್ಕೋಬೇಕು, ಒಂದೇ ಥರದ ಕೀಡೆ ಅಥವಾ ಪೀಡೆ, ರೋಗ ಎಲ್ಲ ಕಡೆಗಿಂತ ಆಯಾ ಭಾಗಕ್ಕೆ ನಿರ್ದಿಷ್ಟವಾಗಿ ಹೊಂದ್ಕೊಂಡಂತೆ ಅವು ಕೂಡ ಏನು ಬೆಳೀತಾ ಇದ್ದಾರೆ. ಅವುಗಳನ್ನ ಹತೋಟಿ ಮಾಡಬೇಕಾದ್ರೆ ಬೇರೆ ಬೇರೆ ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟನ್ನು. ಸೊ ಈ ಒಂದು ದೃಷ್ಟಿನ ಗಮನದಲ್ಲಿಟ್ಟುಕೊಂಡು ಒಂದಷ್ಟು ಏನು ಉಪನ್ಯಾಸಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಈ ಎಲ್ಲ ಉಪನ್ಯಾಸಗಳು ನಿಮ್ಮನ್ನು ಏನು ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಿ, ನಿಮ್ಮ ಅನುಭವಗಳನ್ನು ಮಾಡಿ, ನಿಮಗೆ ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳೆಯಲಿಕ್ಕೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಈ ಒಂದು ಏನು ಒಂದು ದಿನದ ತರಬೇತಿ ಕಾರ್ಯಕ್ರಮ ಸಹಾಯ ಮಾಡುತ್ತೆ ಅನ್ನೋ ಒಂದು ಆಶೆ ನಮಗೆ. ಇನ್ನೂ ಮುಖ್ಯವಾಗಿ ಹೇಳಬೇಕಂದ್ರೆ, ಈಗ ಏನೋ ನಾವು 100 ಜನ ರೈತರನ್ನ ಇನ್ವೈಟ್ ಮಾಡಿದ್ವಿ. ಈ 100 ರೈತರು ಅಲ್ಲದೆ ಈ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಜನ ರೈತರು ಬೆಳೀತಾರೆ ಏನೋ ಅಡಿಕೆ. ಸೊ ಈ ನಿಮ್ಮ ಮುಖಾಂತರ ನಿಮ್ಮ ಅಕ್ಕಪಕ್ಕದವರೆಗೂ ಕೂಡ ಈ ಒಂದು ಟೆಕ್ನಾಲಜಿಗಳು ತಲುಪಲಿ, ಅವರ ಪ್ರೊಡಕ್ಷನ್ ಕೂಡ ಇಂಪ್ರೂವ್ ಆಗಲಿ, ಈ ಒಂದು ಉದ್ದೇಶ ಕೂಡ ಇದರಲ್ಲಿ ಅಡಗಿದೆ. ಈ ಎಲ್ಲವುಗಳನ್ನು ಏನು ಗಮನಿಸಿದಾಗ ಮುಖ್ಯವಾಗಿ ನಮಗೆ ಏನು ಟೆಕ್ನಾಲಜೀಸ್ ಅಷ್ಟೇ ನಮಗೆ ಸಹಾಯ ಮಾಡ್ತವೆ, ಇವುಗಳನ್ನೇ ನಾವು ಅಡಾಪ್ಟ್ ಮಾಡ್ತೀವಿ ಅಂತ ನೋಡ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ, ಸುಮಾರು ಒಂದು 30-40 ವರ್ಷಗಳ ಹಿಂದೆ ಈ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಅನ್ನೋದು ಏನಿತ್ತು ಭಾಳ ನಿಧಾನವಾಗಿ ನಡೀತಾ ಇದೆ. ಆದರೆ ಈಗ ಒಂದು 10 ವರ್ಷ ಇತ್ತೀಚಿನ ವರ್ಷಗಳಲ್ಲಿ ಇವತ್ತಿದ್ದು ಟೆಕ್ನಾಲಜಿ ನಾಳೆ ದಿನ ಔಟ್ಡೇಟ್ ಆಗ್ತದೆ. ಅಂದರೆ ಅಷ್ಟೊಂದು ವೇಗವಾಗಿ ಬದಲಾವಣೆ ಆಗ್ತದೆ. ಈ ವೇಗ ಬದಲಾವಣೆ ಏನಾಗ್ತದೆ, ಈ ಕೀಡೆಗಳು ಮತ್ತು ರೋಗಗಳು ಕೂಡ ಅದಕ್ಕೆ ಅಡಾಪ್ಟ್ ಆಗ್ತದೆ. ಹಾಗಾಗಿ ಏನೆಲ್ಲ ಏನು ಪ್ರಸ್ತುತವಾಗಿ ನಡೀತದೆ ಅವುಗಳನ್ನ ನಾವು ಸಚೋತರದೆ ಏನಪ್ಪ ಅಂದರೆ ಆಗಿಂದಾಗೆ ನಾವು ನಾಲೆಡ್ಜನ್ನ ಬೆಳೆಸ್ಕೋಬೇಕು. ಈ ಒಂದು ನಾಲೆಡ್ಜ್ ಕೊಡೋ ಒಂದು ಉದ್ದೇಶ ಕೂಡ ಈ ಒಂದು ಏನು ತರಬೇತಿ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದೆ. ಜೊತೆಗೆ ಬಹುಶಃ ಈ ಟೆಕ್ನಾಲಜಿ ಜೊತೆಗೆ ನಮ್ಮ ಏನು ಕಲ್ಚರಲ್ ಮ್ಯಾನೇಜ್ಮೆಂಟ್ಸು ಅಥವಾ ಸಾಂಪ್ರದಾಯಿಕ ಚಟುವಟಿಕೆಗಳಿರ್ತಿದ್ವಲ್ಲ ಅವುಗಳನ್ನು ಕೂಡ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಸೊ ಯಾವುದೆಲ್ಲ ಸಾಂಪ್ರದಾಯಿಕ ಏನೋ ಚಟುವಟಿಕೆಗಳು, ಏನು ನೈರ್ಮಲ್ಯತೆ ಇರ್ಬೋದು, ನೀರು ಹಾಯಿಸೋದಿರ್ಬೋದು, ಹನಿ ನೀರಾವರಿ ಇರ್ಬೋದು, ಅಥವಾ ಏನು ಕಳೆ ತೆಗೆಯುವಂಥದ್ದು ಇರ್ಬೋದು, ಅಥವಾ ಇನ್ಸಿಟು ಏನು ಕಾಂಪೋಸ್ಟಿಂಗ್ ಇರ್ಬೋದು, ಹೀಗೆ ಬೇರೆ ಬೇರೆ ಏನು ಆಯಾಮಗಳನ್ನ ಜೊತೆಗೆ ಈಗ ಏನು ಲೇಟೆಸ್ಟ್ ಆಗಿ ಬರ್ತಕ್ಕಂಥ ಈ ಒಂದು ಟೆಕ್ನಾಲಜೀಸ್ನು ಕೂಡ ನಾವು ಅಳವಡಿಸಿಕೊಂಡಿದ್ದಲ್ಲಿ ಬಹುಶಃ ನಮ್ಮ ಇಳುವರಿ ಈಗೇನು ಸರಾಸರಿ 1.2 ಟನ್ ಅಂತ ಏನು ಹೇಳ್ತಿದ್ದಾರೆ ಅದನ್ನು ಖಂಡಿತವಾಗಲೂ 1.9 ಏನು ಮ್ಯಾಕ್ಸಿಮಮ್ ಚಿತ್ರದುರ್ಗದಲ್ಲಿ ಏನು ತೆಗಿತಾ ಇದ್ದಾರೆ ಅಂತ ಏನು ಹೇಳ್ತಿದ್ದಾರೆ ಅದಕ್ಕಿಂತ ಹೆಚ್ಚಿನ ಏನು ಗರಿಷ್ಠ ಪ್ರಮಾಣದ ಇದನ್ನು ನಾವು ತಗೊಳ್ಳಿಕ್ಕೆ ಆಗುತ್ತೆ. ಈ ಒಂದು ದಿಶೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ಅದ್ರ ಜೊತೆಗೆ ನಮಗೂ ಕೂಡ ನಿಮ್ಮ ಕಡೆಯಿಂದ ಒಂದಿಷ್ಟು ಉಪಯೋಗಗಳಾಗ್ತದೆ. ಏನಪ್ಪ ಅಂದರೆ ಈ ಯಾವ ಭಾಗದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅದು ನಮಗೆ ತಿಳಿಯುತ್ತದೆ. ಅದರ ಮುಖಾಂತರ ನಾವು ಏನೆಲ್ಲ ಸಂಶೋಧನೆಗಳನ್ನ ಮುಂದಿನ ದಿನಗಳಲ್ಲಿ ಅಳವಡಿಸ್ಕೋಬೇಕು ಇದು ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಈ ಎಲ್ಲ ಏನು ಕೊಡು ಅಥವಾ ಕೊಟ್ಟು ತಗೊಳ್ಳೋಂಥ ಒಂದು ಏನು ಜ್ಞಾನದ ತರಬೇತಿ ಯಶಸ್ವಿಯಾಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಅಧ್ಯಕ್ಷೀಯ ಸ್ಥಾನದಲ್ಲಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೆ ಮತ್ತು ನಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರು ಮತ್ತು ಹೊರಗಡೆಯಿಂದ ಬಂದಿರ್ತಕ್ಕಂಥ ಎಲ್ಲ ಏನು ಭಾಗವಹಿಸಿರ್ತಕ್ಕಂಥ ಸ್ನೇಹಿತರು, ರೈತ ಮಿತ್ರರು ಎಲ್ಲರೂ